ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಬಗ್ಗೆ 2 ನಾಲಿಗೆಯಲ್ಲಿ ಮಾತನಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದೆ 5 ವರ್ಷ ಅಧಿಕಾರದಲ್ಲಿ ಇದ್ದಾಗ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವೇಳೆಯಲ್ಲಿ ರಾಜ್ಯಪಾಲರನ್ನು ವಾಮಚ ಗೋಚರ ಹೊಗಳಿದ ಸಿದ್ದರಾಮಯ್ಯ ಅದೇ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ರಾಜ್ಯಪಾಲರನ್ನು ಹೀನಾಮಾನವಾಗಿ ತೆಗಳುತ್ತಿದ್ದಾರೆ. ಅವರ ಪಕ್ಷದ ಶಾಸಕರು, ಸಚಿವರು ಇದನ್ನೇ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ರಾಜ್ಯಪಾಲರ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಅತ್ಯಂತ ಕೀಳಾಗಿ ವರ್ತಿಸುತ್ತಿದ್ದಾರೆ. ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅಪಮಾನ ಮಾಡುತ್ತಿದ್ದಾರೆ, ಪ್ರತಿಕೃತಿ ದಹನ ಮಾಡಿದ್ದಾರೆ. ಈಗ ಅವರು ಯಾರಿಗೆ ಚಪ್ಪಲಿ ಹಾರ ಹಾಕುತ್ತಾರೆ, ಯಾರ ಪ್ರತಿಕೃತಿ ದಹನ ಮಾಡುತ್ತಾರೆ ಎಂದು ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದರು. ಅಧಿಕಾರಿಗಳು ಯಾವೊಂದು ಕೆಳ ಹಂತಕ್ಕೆ ಇಳಿದು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಪೊಲೀಸ್ ಇಲಾಖೆ. ನಮ್ಮ ರಾಜ್ಯದಲ್ಲಿ ಒಂದು ಹೊಸ ರೀತಿಯ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಪ್ರಾರಂಭ ಮಾಡಿದ್ದಾರೆ ಈ ಸರ್ಕಾರ. ಇದು ಮುಂದೆ ಎಲ್ಲಿಗೆ
ಹೋಗಿ ನಿಲ್ಲಬಹುದು ಅಂತಕ್ಕಂಥದ್ದು ಬಹುಶಃ ಕಾಲ ನಿರ್ಧಾರ ಮಾಡುತ್ತೆ. ಮುಖ್ಯಮಂತ್ರಿಗಳು ಅವರ ಮಂತ್ರಿಮಂಡಲದ ಸದಸ್ಯರು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಯಾವ ರೀತಿಯ ಸಮಸ್ಯೆಗಳನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ವರ್ಷಗಳಿಂದ ಪ್ರತಿನಿತ್ಯ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ದೂಷಣೆಯನ್ನು ಮಾಡ್ಕೊಂಬರ್ತಾ ಇರತಕ್ಕಂಥದ್ದನ್ನು ನಾವು ಪ್ರತಿದಿನ ನೋಡಿದ್ದೇವೆ. ಈಗಲೂ ಸಹ ನಿನ್ನೆ ಖರ್ಗೆ ಅವರು ಮಾತನಾಡಿದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ? ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಹಿಡಿದು ಎಚ್ ಕೆ ಪಾಟೀಲ್ ಬಹಳ ಮೇಧಾವಿಗಳು, ಈಗ ಕಾನೂನಿನ ಸಚಿವರ, ಸಂವಿಧಾನದ ರಕ್ಷಕರುಗಳು, ಇವರೆಲ್ಲ ಇವರ ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಕೇಂದ್ರ ಸರ್ಕಾರದ ಸೂಚನೆಗಳ ಮೇರೆಗೆ ಗವರ್ನರ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಗವರ್ನರ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು, ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾರೂ ಪ್ರಶ್ನೆ ಮಾಡಬಾರದು, ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಇದನ್ನು ಮೊದಲು ಸಿದ್ದರಾಮಯ್ಯನವರು ಒಂದು ಬಾರಿ ಹೇಳಿದ್ದಾರೆ. ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದನ್ನು. ಆಮೇಲೆ ನಾನು ಇನ್ನು ವಿಷಯ ಪ್ರಾರಂಭ ಮಾಡ್ತೀನಿ. ಆಮೇಲೆ ಮುಂದುವರ್ಸೋಣ. ಕಲಬುರಗಿ ಮಹಾನಗರ ಪಾಲಿಕೆ ಪೌರಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಪಕ್ಷದ ಕಾರ್ಯಕರ್ತರು ಹಾಗೂ ಮಹಾನಗರ ಪಾಲಿಕೆ ಪೌರಕಾರ್ಮಿಕರು ಪಾಲಿಕೆ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ನಗರವನ್ನ ಆರೋಗ್ಯಪೂರ್ಣವಾಗಿಡಲು ಪೌರಕಾರ್ಮಿಕರ ಶ್ರಮವೇ ಪ್ರಧಾನವಾಗಿದೆ. ಆದ್ರೆ ಇದನ್ನ ಆಡಳಿತ ವರ್ಗವು ಆದ್ಯತೆಗೆ ಪರಿಗಣಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೂಡಲೇ ಸರ್ಕಾರ ಎತ್ತೆಚ್ಚಿಕೊಂಡು ಪೌರಕಾರ್ಮಿಕರ ಹುದ್ದೆಯನ್ನು ಖಾಯಂಗೊಳಿಸಬೇಕು, ಅಗತ್ಯವಿರುವ ಪೌರಕಾರ್ಮಿಕರ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಮತ್ತು ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಇಲ್ಲಿ ನಡೀತಕ್ಕಂಥ ಪೌರ ಕಾರ್ಮಿಕರ ಹೋರಾಟ ಏನು 5 ದಿನಗಳ ಕಾಲ ಹಗಲು ರಾತ್ರಿ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ಸಿಪಿಎಂ ಪಕ್ಷ ಜಿಲ್ಲಾ ಸಮಿತಿ ಪರವಾಗಿ ನಾವು ಬೆಂಬಲ ಸೂಚಿಸಿ ಬಂದಿದ್ದೇವೆ. ಇವತ್ತು ಯಾಕೆ ಈ ಹೋರಾಟ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಗುತ್ತಿಗೆ ಆಧಾರದಲ್ಲಿ ಅವರಿಗೆ 12,000, 14,000, 18,000 ಮನ್ಸಿಗೆ ಬಂದಾಗ ಗುತ್ತಿಗೆದಾರ ಇವತ್ತು ಪಗಾರ ಕೊಟ್ಟು ಇವತ್ತು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಮತ್ತು ಇವತ್ತು ಅವ್ರು ಬೆಳಗ್ಗೆನೆ 5 ಗಂಟೆಗೆ ಬಂದು ಇಡೀ ಇವತ್ತು ಗುಲ್ಬರ್ಗ ಏನಾದರೂ ಸ್ವಚ್ಛ ಅದ ಅಂತಂದ್ರೆ ಇದಕ್ಕೆ ಯಾರು ಮೂಲ ಕಾರಣ ಅಂತಂದ್ರೆ ಇವತ್ತು ನಮ್ಮ ಪೌರ ಕಾರ್ಮಿಕರು. ಇವತ್ತು ಆದೇಶ 300 ಜನರಿಗೆ 4 ವರ್ಷಗಳ ಹಿಂದೆನೆ ಸರ್ಕಾರಿ ನೌಕರರೆಂದು ಆದೇಶ ಆದರೂ ಕೂಡ ಇವತ್ತು DC ಮೇಲೆ ಆಯುಕ್ತರ ಮೇಲೆ DC ಹಾಕಿ ಇವತ್ತು ಆದೇಶಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಅದರ ಜೊತೆಗೆ ಇವರಿಗೆ ಮತ್ತು ಕೆಲಸ ಮಾಡ್ತಕ್ಕಂಥ ಈ ಪೌರ ಕಾರ್ಮಿಕರಿಗೆ ಅಧಿಕಾರಿಗಳಿಂದ ಕಿರುಕುಳ, ಮಾನಸಿಕ ಕಿರುಕುಳವನ್ನು ಕೊಡೋದು ಮೂಲಕ ಇವತ್ತು ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಇವತ್ತು 4 ದಿನ ಮತ್ತು 5ನೇ ದಿನ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡಿಲ್ಲ.
ಸಾಧ್ಯ. ಇದು ಅತ್ಯಂತ ಖೇದ ಅನಿಸಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಏನಾದರೂ ಇವತ್ತು ಪೌರ ಕಾರ್ಮಿಕರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ಆಗಸ್ಟ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿವೃತ್ತ ನೌಕರರಿಂದ ಕಪ್ಪು ಬಟ್ಟೆ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮುಖಂಡ ನೀಲಕಂಠಯ್ಯ ಹಿರೇಮಠ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 7ನೇ ವೇತನ ಆಯೋಗದಲ್ಲಿ ಆಗಿರುವ ಸುಮಾರು 12ರಿಂದ 22 ಲಕ್ಷ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯಕ್ಕೆ ಒಳಗಾಗಿರುವ ನಾವುಗಳು ರಾಜ್ಯದ ವಿವಿಧ ಕಾರ್ಯಾಲಯಗಳಲ್ಲಿ 30ರಿಂದ 40 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ ನಮ್ಮನ್ನು ಕಡೆಗಣಿಸಿದಂತಾಗಿದೆ. ಈ ದೆಸೆಯಲ್ಲಿ ಸರ್ಕಾರವಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಬೇಡಿಕೆ ಪರಿಗಣಿಸಿ ಈಡೇರಿಸುವತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದ್ದರಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಸರ್ವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಕ್ಟೋಬರ್ 1ರಂದು ವಿಶ್ವ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಬಟ್ಟೆಯನ್ನ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ನಮಗೆ 6ನೇ ವೇತನ ಅಡಿಯಲ್ಲಿ ನಮಗೆ DCRG ಕಮಿಟೇಷನ್ ಮತ್ತು ಬ್ರಿಗೇಡ್ ನಗರೀಕರಣ ಸೌಲಭ್ಯ ನೀಡಿದ್ದಾರೆ. ನಮಗೇನಪ್ಪ ಅಂದ್ರೆ 7ನೇ ವೇತನದ ಒಂದು ಆರ್ಥಿಕ ಸೌಲಭ್ಯವನ್ನು ಮುಖ್ಯಮಂತ್ರಿಗಳ ಗಮನ ಹರಿಸಿ ನಮಗೆ ಸೌಲಭ್ಯ ಸಿಗುವಂತೆ ಮಾಡಬೇಕು. ಯಾಕಂದ್ರೆ ಈಗಾಗಲೇ ನಾವು ನಿವೃತ್ತ 60 ವರ್ಷಕ್ಕೆ ಬಂದಿದ್ದೇವೆ. ನಾವು ಈಗ ಮುಗಿದು ಈಗ ನಾವು ಏನಪ್ಪ ಅಂತಂದ್ರೆ ಹೋರಾಟ ಮಾಡುವ ಒಂದು ನಿಟ್ಟಿನಲ್ಲಿ ಇಲ್ಲ. ನಾವೇನದ ಆರಾಮ್ ಮನೆಯಾಗ ಇರ್ಬೇಕಾಗಿದೆ. ಎಲ್ಲ ಸೌಲಭ್ಯವನ್ನು ತೆಗೆದುಕೊಂಡು ಹೆಂಡತಿ ಮಕ್ಕಳು ಕೂಡ ಆರಾಮಾಗಿ ಮನೆಯಾಗ ಇರ್ಬೇಕಾದಂಥ ಸಂದರ್ಭದಲ್ಲಿ ಈಗ ನಾವೆಲ್ಲರೂ ಕೂಡಿ ಹೋರಾಟ ಮಾಡೋದ್ರೆ ಅಂತ ಹೊಂದಿ ಹೋಗ್ತದೆ. ಅದಕ್ಕೆ ಸುಮಾರು ಏನಿಲ್ಲ ಅಂದ್ರೂ ನಮಗೆ ಒಬ್ಬ ನೌಕರದಾರ ಸುಮಾರು 17,000 ಚಿಲ್ಲರೆ ನೌಕರದಾರರು ನಾವಿದ್ದೇವೆ ಈ ರಾಜ್ಯದಲ್ಲಿ. ನಮ್ಗೆ ಎಷ್ಟು ಹೈರಾಣ ಅಂದ್ರೆ ಒಬ್ಬರಿಗೆ ಸುಮಾರು 15ರಿಂದ 18 ಲಕ್ಷ ನಮ್ಗೇನಪ್ಪ ಅಂತಂದ್ರೆ ಲಾಸ್. ಅದಕ್ಕೆ ದಯವಿಟ್ಟು ಮಾಧ್ಯಮದವರು ಅಂದ್ರೆ ದೇವರಿದ್ದಾಗ ಅದಕ್ಕೆ ದಯವಿಟ್ಟು ತಾವೇನಪ್ಪ ಅಂದ್ರೆ ಈ ನಮ್ಮ ಮದುವೆಯನ್ನು ಮತ್ತು ನಮ್ಮ ಒಂದು ಪರಿಸ್ಥಿತಿಯನ್ನು ಏನಪ್ಪ ಅಂತಂದ್ರೆ ತಿಳ್ಕೊಂಡು ನೀವೇನದ ನ್ಯಾಯಯುತವಾಗಿ ಒಂದು ನಮ್ಮ ಹೋರಾಟಕ್ಕೆ ಏನಪ್ಪ ಅಂದ್ರೆ ತಾವೆಲ್ಲರೂ ಮುಖ್ಯಮಂತ್ರಿಯವರಿಗೆ ಮುಟ್ಟುವಂಗೆ ಏನಪ್ಪ ಅಂತಂದ್ರೆ ತಾವು ಪ್ರಚಾರ ಮಾಡ್ತೀರಂತ ನಂಬಿ ತಾವೆಲ್ಲರಿಗೂ ಮತ್ತೇನಪ್ಪ ಅಂದ್ರೆ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ಈಗಾಗಲೇ ನಾವು ವಿಭಾಗ ಮಟ್ಟದಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಬಹಳ ಚಂದ ಹೋರಾಟ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದೆವು. ಈಗ ಏನಪ್ಪಾ ಅಂತಂದ್ರೆ ದಿನಾಂಕ 1/9/2024 ನಾವೇನಪ್ಪಾ ಅಂತಂದ್ರೆ ಒಂದು ದಿನದ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ವಿ. 1/10/2024 ಪವರ್ ಆಫ್ ಯೂತ್ ಫೌಂಡೇಶನ್ ವತಿಯಿಂದ ಹುಬ್ಬಳ್ಳಿಯ ಬೆಂಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆದರ್ಶ ಶೈಕ್ಷಣಿಕ ಸಂಸ್ಥೆ ಎಂದು ರಾಜ್ಯ ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ ವಿಶೇಷ ಸನ್ಮಾನ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ನೆರವೇರಿಸಿ ನಂತರ ಮಾತನಾಡಿ, ಜೀವನ ಪೂರ್ತಿ ತಮ್ಮ ಮುಂದೆ ಪಾಠ ಕೇಳುವ ವಿದ್ಯಾರ್ಥಿಗಳಿಗೆ ಹಲವಾರು ದೊಡ್ಡ ದೊಡ್ಡ ಕನಸುಗಳನ್ನು ಬಿತ್ತಿ, ಅಂದರೆ ನೀವು IAS ಆಗಬೇಕು, IPS ಆಗಬೇಕು, ಒಳ್ಳೆ ಪ್ರಜೆ ಆಗಬೇಕು, ವಿಜ್ಞಾನಿ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಹೀಗೆ ದೊಡ್ಡ ದೊಡ್ಡ ಉನ್ನತ ಸೇವೆಗಳ ಹುದ್ದೆಗಳ ಬಗ್ಗೆ ಕನಸಿನ ಬೀಜ ಬಿತ್ತಿ ಅದನ್ನ ಸಕಾರ ಮಾಡಲು ಸಹಾಯವನ್ನ ಮಾಡುವ ಶಿಕ್ಷಕರು ಮಾತ್ರ ತಾವು ಶಿಕ್ಷಕರಾಗಿ ಉಳಿಯುತ್ತಾರೆ ಎಂದರು. ಪ್ರತಿಯೊಬ್ಬರು ಸಹ ಶಿಕ್ಷಕರನ್ನು ಸ್ಮರಿಸುವ ಕೆಲಸವನ್ನು ಮಾಡಬೇಕು ಎಂದರು. ಮುನ್ನೋಡ್ರಿ ಹಂಗ ಸ್ವಲ್ಪ ಬರ್ರಿ ನೀವು ಫೋನ್ ಇದ್ದವ್ರು. ಥ್ಯಾಂಕ್ ಯು. ರಾಶಿ ಹೇಗಿರ್ತದೆ, ನಾವೆಲ್ಲರೂ ತಮ್ಮ ಕೈಲಾದ ಮಟ್ಟಿಗೆ ಯಾಕಂದರೆ ಈ ಸ್ಕೂಲು ಇಷ್ಟೊಂದು ಡೆವಲಪ್ ಆಗಿದೆ, ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮೇಡಮ್ ಅವರೊಂದು ಎಲ್ಲ ಐತ್ರಿ, ಮತ್ತು ಒಂದು ಬ್ಯಾಟ್ರಿ ಇನ್ವರ್ಟರ್ ಬೇಕು ಅಂತೇಳಿ ಅಂತಿದ್ದಾರೆ. ಮುಂದಿನ ಒಟ್ಟು ನಮ್ಮ ವೇದಿಕೆ ಮೇಲೆ ಇರೋದು ಅದನ್ನು ಸಹ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಫಂಕ್ಷನ್ನಾಗ ನನಗೆ ತಿಳಿಸಿ ನೆಕ್ಸ್ಟ್ ಫಂಕ್ಷನ್ನಾಗ ಯಾವಾಗ ಕರೆಂಟ್ ಹೋಗಿರ್ತಿದ್ದಲ್ಲ ಅವಾಗ ಇಲ್ಲಿ ಇನ್ವರ್ಟರ್ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ವೇದಿಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ನಾವು ಈಗ ಗಿಡ ಹಚ್ಚಿದ್ವಿ, ಅದನ್ನು ಬೆಳೆಸೋಕೆ ಹೆಂಗೆ ನೀರು ಹಾಕಬೇಕು ಅಂದಿದ್ರೆ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಅದನ್ನು ನೀವೆಲ್ಲರೂ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ತಾ, ಈಗಾಗಲೇ ನಿಮ್ಮ ಹೊಟ್ಟೆಯಲ್ಲಿ ಕೆಸಿದಾವೆ, ನಮ್ಮ ಹಿರಿಯರು ಅಣ್ಣ ಅಂತಿದ್ರೆ ನಮ್ಮ ಹೊಟ್ಟೆ ಎಸ್ತಪ್ಪ, ನೀವು ಭಾಳ ಬ್ಯಾಟಿಂಗ್ ಮಾಡಬೇಡ ಅಂತೇಳಿ ನಾವು ಇವತ್ತು ವಿಶೇಷವಾದ ಸಂದರ್ಭದಲ್ಲಿ ನಮ್ಮನ್ನು ಆತ್ಮೀಯವಾಗಿ ಕರೆಸಿ
ಉದ್ಘಾಟನೆ ಮಾಡಲು ಅನುಕೂಲ ಮಾಡಿಕೊಟ್ಟಂತ ನಮ್ಮ ಪವರ್ ಫೌಂಡೇಶನ್ ಅವರಿಗೂ ಶಾಲಾ ಶಿಕ್ಷಕರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಬೀರಪ್ಪ ಖಂಡೇಕರ್, ಮಾಜಿ ಸದಸ್ಯರಾದ ಹೂವಪ್ಪ ದಾಯ್ಗುಡಿ, ಈಶ್ವರಿ ಫೌಂಡೇಶನ್ನ ಅಧ್ಯಕ್ಷರಾದ ಸಂತೋಷ್ ವರ್ಣೇಕರ್, ರಾಜು ಕಾಳೆ, ರವಿ ಮಳಗಿ, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಕಲ್ಯಾಣಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅಕ್ಟೋಬರ್ 2ರಂದು ರಾಷ್ಟ್ರೀಯ ಕಲಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಐಡೆಲ್ ಫೈನ್ ಆರ್ಟ್ ನ ಪ್ರಮುಖರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ರಾಷ್ಟ್ರೀಯ ಕಲಾ ಶಿಬಿರವು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ದಿನವಂದು ಬೆಳಗ್ಗೆ 10:30 ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಚಾಲನೆ ನೀಡಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ಪ್ರೊಫೆಸರ್ ಎಂಜಿ ಬಿರಾದರ್, ಐಡೆಲ್ ಫೈನ್ ಆರ್ಟ್ ಸೊಸೈಟಿಯ ಕಾರ್ಯದರ್ಶಿ ಆದ ಹಿರಿಯ ಕಲಾವಿದ ಪ್ರೊಫೆಸರ್ ವಿಜಿ ಅಂದಾನಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ದೆಹಲಿ, ಕೋಲ್ಕತ್ತಾ, ಬೆಂಗಳೂರು, ಪುಣೆ, ದಾವಣಗೆರೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಹೆಸರಾಂತ ಕಲಾವಿದರು ಈ ರಾಷ್ಟ್ರೀಯ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. 10/2024 ಗಾಂಧಿ ಜಯಂತಿ ದಿನ ಸುಮಾರು 10:30 ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ರಾಷ್ಟ್ರೀಯ ಕಲಾ ಶಿಬಿರವನ್ನು ನಾವು ಉದ್ಘಾಟನೆ ಮಾಡಲಿದ್ದಾರೆ. ಇದಕ್ಕೆ ದೇಶಾದ್ಯಂತ ರಾಷ್ಟ್ರೀಯ ಕಲಾವಿದರು 15 ಜನ ಕಲಾವಿದರು ಬರ್ತಾ ಇದ್ದಾರೆ. ಮೊದಲಿಗೆ ದಿನಾಂಕ 2ರಂದು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇವರಿಂದ ಉದ್ಘಾಟನೆ ಆಗ್ತದೆ. ಮುಖ್ಯ ಅತಿಥಿಗಳಾಗಿ ಎಂಜಿ ಬಿರಾದರ್ ಅವರು ಹಾಗೂ ನಮ್ಮ ಉಪಸ್ಥಿತಿಯಲ್ಲಿ ಡಾಕ್ಟರ್ ವಿಜಿ ಅಂದಾನಿ ಅವರ ಉಪಸ್ಥಿತಿಯಲ್ಲಿ ಮೊದಲನೇ ದಿನ ಕಾರ್ಯಕ್ರಮ ನೆರವೇರ್ತದೆ. ಅದೇ ರೀತಿ ಆರ್ಟಿಸ್ಟ್ ಕನ್ವೀನರ್ ಅಂದರೆ ಸಂಚಾಲಕರಾದ KS ಅಪ್ಪಾಜಯ್ಯ ಚಿತ್ರಕಲಾ ಪರಿಷತ್ತಿನ ಉಪಾಧ್ಯಕ್ಷರು ಹಾಜರಿರ್ತಾರೆ. ದಿನಾಂಕ 3 ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಅಮಿತ್ ಚಂದ್ರಕಾಂತ್ ದಾಣೆ ಆರ್ಟಿಸ್ಟ್ ಪುಣೆ ಇವರು ಬರ್ತಾರೆ. ಅದು ಸುಮಾರು 10:30. ಅದೇ ದಿನ ಆರ್ಟ್ ಸೆಮಿನಾರ್ ಅಂತ ನಮ್ಮ ಕಾಲೇಜಿನಲ್ಲಿ ಅದೇ ದಿನ ಅಲ್ಲ 4ನೇ ತಾರೀಕು 10/2024 10 ಗಂಟೆಗೆ MS ಮೂರ್ತಿ ಅವರು ಗಣಾಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಯಾಗಿ ಶಿವಾನಂದ್ ಬಣ್ಸೂರ್ ಅವರು ಬರ್ತಾರೆ. ಅದೇ ರೀತಿಯಾಗಿ ಅನಿತಾ ರೆಡ್ಡಿ ಅವರು ವಿಷಯ ಪ್ರಬಂಧವನ್ನು ಮಂಡಿಸುತ್ತಾರೆ. ಸುರೇಶ್ ಜಯರಾಮ್ ಅವರು, ಚಿಂತಾಮಣಿಯವರು, ದತ್ತಾತ್ರೇಯ ಭಟ್. ಅದೇ 5ನೇ ತಾರೀಕು ನಂತರ 5ನೇ ತಾರೀಕು 10:30 ಅನಿಲ್ ಬಾಗ್ ಜಾನ್ ಆರ್ಟಿಸ್ಟ್ ಕೋಲ್ಕತ್ತಾ ಅವರು ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಸ್ಲೈಡ್ ಶೋ ಅನಿಲ್ ಕುಮಾರ್ ಗೋವಿಂದಪ್ಪ ಆರ್ಟಿಸ್ಟ್ ಬೆಂಗಳೂರು ಇವರು ಇದು ಮಾಡ್ತಾರೆ. 6ನೇ ತಾರೀಕು ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ನಡೀತಾ ಇದೆ ಕಾಲೇಜಿನಲ್ಲಿ 10:30 ಜಿತೇಂದ್ರ ಗಾಯಕ್ವಾಡ್ ಆರ್ಟಿಸ್ಟ್ ಇವರು ಓಪನಿಂಗ್ ಮಾಡ್ತಾರೆ. ಕ್ಲೋಸಿಂಗ್ ಸೆರೆಮನಿ 7/10/2024 ಮಧ್ಯಾಹ್ನ 12 ಗಂಟೆಗೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವಾನ್ವಿತ ಉಪಕುಲಪತಿಗಳಾದ ದಯಾನಂದ್ ಅಕ್ಸರ್ ಅವರು ಭಾಷಣ ಮಾಡ್ತಾರೆ. ತಲೆನೋವು, ಅದಕ್ಕೆ ಮಡಿಕೇರಿ ಕಡೆಗೆ ಹೋಗುತ್ತಿದ್ದೇನೆ. ಮುಡಾ ತಲೆನೋವು ನನಗೆ ಏನೂ ಇಲ್ಲ. ಹೀಗೆ ಇರ್ತಾವಲ್ಲ ಸಮಸ್ಯೆಗಳು, ಹೀಗಾಗಿ ನಾನು ರಿಲ್ಯಾಕ್ಸ್ಗೆ ಹೋಗುತ್ತಿದ್ದೇನೆ ಎಂದು ಸಚಿವ ಭೈರತಿ ಸುರೇಶ್ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮಗೆ ಮುಡಾ ಪ್ರಕರಣ ತಲೆನೋವು ಅನಿಸುತ್ತಿಲ್ಲ. ನಿನ್ನೆ FIR ಅದು ನಿರೀಕ್ಷಿತ. ನಮಗೆ ಗೊತ್ತಿತ್ತು FIR ಆಗೇ ಆಗುತ್ತೆ ಅಂತ. ನಾವು ಕಾನೂನಾತ್ಮಕವಾಗಿ ಎಲ್ಲವೂ ಎದುರಿಸುತ್ತೇವೆ. ನಾನು ಅದರ ಬಗ್ಗೆ CM ಜೊತೆ ಚರ್ಚೆ ಮಾಡಿಲ್ಲ. CM ಜೊತೆ ತಿಂಡಿ ತಿಂದು ಮಾತನಾಡಿಕೊಂಡು ಹೋಗುತ್ತಿದ್ದೇನೆ. ಮುಡಾದಲ್ಲಿ ನನ್ನ ಅವಧಿಯಲ್ಲಿ ಯಾವ ಹಗರಣಗಳು ನಡೆದಿಲ್ಲ. ನನ್ನಿಂದಲೇ CMಗೆ ಸಮಸ್ಯೆ ಎದುರಿಸುವುದರಲ್ಲಿ ಅರ್ಥವೇ ಇಲ್ಲ. ಹಗರಣ ನಡೆದ ಕಾಲಾವಧಿ ಯಾವುದು ನೋಡಿಕೊಳ್ಳಲು ನನಗೆ ಇದರಲ್ಲಿ ಎಳೆಯುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಇಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದು ನಾನು ಪುನಃ ಕೂರ್ಗು ಹೋಗ್ತಾ ಇದ್ದೀನಿ. ಹೋಗುವಾಗ ಸಾಹೇಬ್ ಇಲ್ಲಿ ಅವರ ಸುಮ್ಮನೆ ಹೋಗ್ತಾ ಇದ್ದೀವಿ. ಕೂರ್ಗ್ ಹೋಗ್ತಾ ಇದ್ದೀವಿ. ಎಲೆಕ್ಷನ್ ಸೋಮವಾರ ಎಲೆಕ್ಷನ್ಸ್ ಇದ್ದು ಕೂರ್ಗಲ್ಲಿ. ಅದಕ್ಕೆ ಪುನಃ ಹಂಗೆ ನಾನು ಹೋಗಿ ಬರಲ್ಲ. ಯಾರು MLA ರೀ ಪುನಃ ಅಲ್ಲಿ ನಾನು ತಲೆನೋವಲ್ಲ, ಅದಕ್ಕೆ ಆರಾಮ ಒಂದಿನ ಇದ್ಬಿಟ್ಟು ಬರೋಣ ಅಂತ. ನನಗೆ ತಲೆನೋವು ರೀ. ಯಾವುದಂದ್ರೆ ತಲೆನೋವು ನಿಮ್ಗೆ ಬರಲ್ವಾ? ನೀವು ತಲೆನೋವು ಬರಲ್ವಾ? ಹಾಗೆ ನನಗೆ ತಲೆನೋವು ಬರ್ತದೆ. ಮೂಡಲ್ಲಿ ಏನು ಸಮಸ್ಯೆನೇ ಇಲ್ಲ. ತಲೆನೋವು ನನಗೆ ನಗ್ತಾನೆ ಖುಷಿಯಾಗಿದ್ದೇವೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳೋರಲ್ಲ.
ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ. ಮುಂದಿನ ಕೋರ್ಟ್ಗಳಿದ್ದಾವೆ, ಮುಂದಿನ ಕೋರ್ಟ್ಗಳ ಡಿಸಿಷನ್ ಆದಮೇಲೆ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋರು. ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇದೆ, ಸಂವಿಧಾನದ ಪ್ರಕಾರನೇ ಆರ್ಡರ್ಸ್ ಬರಬೇಕು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಭೇಟಿ ಮಾಡಿ ಬಂದಿರಲ್ಲ, ಅದ್ರ ಬಗ್ಗೆ ಚರ್ಚೆ ಆಯ್ತು ಅನ್ನೋ ವಿಚಾರ ಇದೆ ಇಲ್ಲೇ ಇದ್ದಾರೆ ಪುನಃ ಯಾರು ಸರ್. ಈಗ ಸಿಎಂ ಅವ್ರು ಭೇಟಿ ಆದ ನಂತರ ಹೋಗಿ ಬಂದ್ರಲ್ಲ ಸರ್, ಏನ್ ಚರ್ಚೆ ಆಯ್ತು ಸರ್? ಈಗ ನಿನ್ನೆ ಸರ್, ಇವತ್ತಲ್ಲ ಸರ್, ನಾನು ಇರಲಿಲ್ಲ, ನಾನು ಪುನಃ ಇಲ್ಲ ಅವರು ಇವತ್ತು ಚರ್ಚೆ ಆಯ್ತಲ್ಲ ಸರ್. ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ದಸರಾ ಆಚರಣೆ ವಿಚಾರವಾಗಿ ಯಾರಿಗೂ ಯಾವ ತೊಂದರೆ ಆಗದಂತೆ ಯಾರು ಬೇಕಾದರೂ ಅವರು ಧಾರ್ಮಿಕ ಆಚರಣೆ ಮಾಡಿಕೊಳ್ಳಬಹುದು ಎಂದು ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ತಿಳಿಸಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಬಾರದು ಅಷ್ಟೇ, ಇದನ್ನು ಮಾಡಬೇಡಿ ಎಂದು ಹೇಳಲು ನಾವ್ಯಾರು? ಭಾರತ ನಾಗರಿಕತೆಯಲ್ಲಿ ನೀರು, ಕಲ್ಲು, ಮಣ್ಣು ಪೂಜೆ ಮಾಡುವ ಸಂಸ್ಕೃತಿ ಇದೆ. ಅವರವರ ಧಾರ್ಮಿಕ ನಂಬಿಕೆ ಅವರವರದ್ದು. ನೀವು ಮಾಡಲೇಬೇಡಿ ಎಂದು ವಿರೋಧ ಮಾಡುವುದಕ್ಕೆ ಯಾರಿಗೂ ಹಕ್ಕಿಲ್ಲ. ಎಲ್ಲಾ ಪರಿಸ್ಥಿತಿಯನ್ನ ಪೊಲೀಸರು ಸಮರ್ಥಕವಾಗಿ ನಿಭಾಯಿಸುತ್ತಿದ್ದಾರೆ ಎನ್ನುವ ಮೂಲಕ ಮಹಿಷಿ ದಸರಾ ಆಚರಣೆಗೆ ಪರೋಕ್ಷವಾಗಿ ಒಪ್ಪಿಗೆ ಸೂಚಿಸಿದರು. ನಮ್ಮ ಏನು ಉಪಸಮಿತಿಗಳ ಅಫಿಷಿಯಲ್ ಉಪಸಮಿತಿ ಮಾಡಿದ್ದೀವಿ, ಅವರೆಲ್ಲ ಸಜ್ಜಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿ, ಜನಗಳಿಗೆ ಕಿರಿಕಿರಿ ಆಗಬಾರ್ದು, ಎಲ್ಲರೂ ಇದು ಜನರ ದಸರಾ ಆಗಬೇಕು ಅಂತ ಹೇಳಿ ಸೂಚನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಅದರ ಪೂರಕವಾಗಿ ತಯಾರಿ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಅಧ್ಯಕ್ಷ ಮಾಡ್ತಾರೆ ದಸರಾ ಇದೆ, ಅವರು ಚಾಮುಂಡಿ ಬೆಟ್ಟದಲ್ಲಿ ಅವಕಾಶ ಪ್ರಿಯಂಬಲ್ಲು ಓದಬೇಕು ಅಂತ ಎಲ್ಲ ಕಡ್ಡಾಯ ಮಾಡಿದ್ದೀನಿ. ಪ್ರಿಯಂಬಲ್ ನೀವು ಓದ್ಬಿಟ್ರೆ ಅರ್ಥ ಆಗ್ತದೆ. ಸಿಂಧೂ ನದಿಯ ನಾಗರಿಕತೆ ಬರೋಕ್ಕಿಂತ ಮೊದಲೇ ಅಲ್ಲೆಲ್ಲ ಭಾರತದ ಮೂಲ ನಿವಾಸಿಗಳು ವಾಸ ಮಾಡ್ತಾರೆ. ಅವರು ಇದನ್ನೇ ಪೂಜೆ ಮಾಡ್ತಾ ಇದ್ರು, ಇದನ್ನೇ ಆರಾಧಿಸ್ತಿದ್ರು. ಸೊ ಇಟ್ ಇಸ್ ಅ ರೈಟ್. ಅವರು ಮಾಡಿ ಅಂತಲೂ ಹೇಳಕ್ಕೆ ಬರಲ್ಲ, ಮಾಡಬೇಡಿ ಅಂತ ಹೇಳಿ ಅವರು ರೂಲ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಇಸ್ ರೈಟ್. ಹೂ ಐ ಆಮ್ ಟು ಪ್ರಿವೆಂಟ್ ದೆಮ್. ಲಾ ಆ್ಯಂಡ್ ಆರ್ಡರ್ ಆಗಬಾರ್ದು, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಅನಾನುಕೂಲ ಆಗಬಾರ್ದು. ಅದಕ್ಕೆ ದೇ ಆರ್ ಫ್ರೀ ಟು ಡೂ ದಿ ರಿಲಿಜಿಯಸ್ ಪರ್ಫಾರ್ಮೆನ್ಸ್. ಧಾರ್ಮಿಕ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಅವರಿಗೆ ಮುಕ್ತ ಇದೆ. ಉಪಾಸನೆ ಸ್ವಾತಂತ್ರ್ಯ ಇದೆಯಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇದೆ. ದೇ ಆರ್ ಫ್ರೀ ಟು ಡೂ. ನೆಪದಲ್ಲಿ ಸಾರ್ವಜನಿಕರಿಗೆ ಕಾನೂನಿಗೆ ಭಂಗ ಆದಾಗ ಕಾನೂನು ಸುಮ್ಮನೆ. ಬಿಜೆಪಿಯವರು ನಾವು ಮೈಸೂರು ಚಾಮುಂಡಿ ಚಲೋ ಮಾಡ್ತೇವೆ ಅವತ್ತೇನೆ, ಅವ್ರೇನಾದ್ರು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡಿದ್ರೆ ಅಂತ ಹೇಳಿದ್ದಾರೆ. ಈಗ ಯಾರದೇ ಒಂದು ಮೂಲಭೂತ ಹಕ್ಕನ್ನು ಕೊಡೋಕ್ಕಾಗಲ್ಲ ಅಂತ ನಿರಾಕರಣೆ ಮಾಡೋಕ್ಕೆ ಅವ್ರಿಗೆ ಯಾವ ಹಕ್ಕು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಅಥವಾ ನನಗೇನು ಹಕ್ಕು ಕೊಟ್ಟಿದ್ದಾರೆ? ಹಕ್ಕುಗಳು ಎಲ್ಲರಿಗೂ ಸಮನಾಗಿದ್ದಾವೆ. ಹೀಗಾಗಿ ನೋಬಡಿ ಕ್ಯಾನ್ ಕ್ವೆಶ್ಚನ್ ಎನಿಬಡೀಸ್ ರೈಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಈಗ ಏರ್ ಶೋ ಪರ್ಮಿಷನ್ ಸಿಗೋದು, ಏರ್ ಶೋಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ, ಡಿಫೆನ್ಸ್ ಮಿನಿಸ್ಟರ್ ಮಾತಾಡಿದ್ವಿ, ಈಗಲೂ ಮಾತಾಡಿಸ್ಬೇಕು, ಅವ್ರು ಇನ್ನೂ ಕನೆಕ್ಟ್ ಆಗಿದೆ. ಅಲ್ಲ, ಇನ್ನೂ ಚಾನ್ಸಸ್ ಇದೆಯಾ ನೋಡಿ ಮಾತಾಡಿಸ್ಬೇಕು. ಯಾಕಂದ್ರೆ ಈಗ ನಿನ್ನೆ CM ಅವರ FIR ಕೂಡ ದಾಖಲಾಗಿದೆ. ರಾಜೀನಾಮೆ ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿ. ಬಿಜೆಪಿ ಪಕ್ಷದಲ್ಲೇ ಬಹಳ ಭ್ರಷ್ಟಾಚಾರಿಗಳಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮೇಲೆ ಮೊದಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹಿಸಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೋದಿ ಅವರು ಮಣಿಪುರದ ಹಿಂಸೆಯ ಬಗ್ಗೆ ಮಾತನಾಡುವುದು ಇಲ್ಲ, ಅಲ್ಲಿಗೆ ಭೇಟಿಯೂ ನೀಡಿಲ್ಲಬೇಕೆ ಎಂದು ಪ್ರಶ್ನಿಸಿದರು. ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ನೀಡಿರುವ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಕುಮಾರಸ್ವಾಮಿ ಅವರ ಎಲ್ಲಾ ಹೇಳಿಕೆಗಳು ಸುಳ್ಳಿನಿಂದ ಕೂಡಿದ್ದು, ಅವರ ಎಲ್ಲಾ ಮಾತಿಗೆ ಪ್ರತಿಕ್ರಿಯೆ ನೀಡುವುದು ಅವಶ್ಯಕತೆ ಇಲ್ಲ ಎಂದರು. ಪೊನ್ನಣ್ಣನವರು ನನ್ನನ್ನು ಕಾನೂನು ಸಲಹೆಗಾರರಾಗಿರುವುದರಿಂದ ಪ್ರತಿದಿನ ಅವರಿಂದ ಕಾನೂನಿನ ಚರ್ಚೆ ನಡೆಯುತ್ತಿದೆ ಎಂದರು. ಏನು ಹೇಳಾಗಿಲ್ಲ ನಿಮಗೆ, ಏನೋ ಇದ್ರೆ ಇಂಪಾರ್ಟೆಂಟ್. ಮೊನ್ನೆ ಇದಕ್ಕೆ ಹೋಗ್ತಾ ಇದ್ದ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದ, ಭೇಟಿ ಆದ ಅಷ್ಟೇ. ಮೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ, ಮತ್ತು ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಮೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿ ಡೇ ಈಸ್
ಡಿಸ್ಕಸ್ ಇದ್ವಿ. ನಾನು ಮೈಸೂರಿನಲ್ಲಿ ಇದ್ದಲ್ಲ, ಅದು ಬಂದಿದ್ದೆ. ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತು. ರಾಜ್ಯಪಾಲರು ರಾಷ್ಟ್ರಪತಿಗಳ ಹಿಂದೆ ಹೇಳಿದ್ವಿ, ರಾಷ್ಟ್ರಪತಿಗಳು ರಾಜ್ಯಪಾಲರು ನಡ್ಕೊಳ್ತಾರೆ. ಈಗ ಉಲ್ಟಾ ಹೇಳ್ತಾ ಇದ್ದಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್. ಏನು ಡಬಲ್ ಸ್ಟ್ಯಾಂಡರ್ಡ್. ರಾಜ್ಯಪಾಲರು ರಾಷ್ಟ್ರಪತಿ ನಡ್ಕೊಳ್ತಾರೆ, ರಾಜ್ಯಪಾಲರು ಅವರು ರಾಜಕಾರಣ ಮಾಡಲ್ಲ. ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಹೋಗೋದು. ಅದನ್ನೇ ಹೇಳಿದ್ರು, ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ, ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾನು ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಅವರ ಪಾರ್ಟಿಗಳಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಶುರು ಮಾಡ್ತಾರೆ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ, ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕೆ ನೀವು ಹೋಗಿಲ್ಲ? ಅದ್ರ ಬಗ್ಗೆ ರಾಹುಲ್ ಗಾಂಧಿಯವರು ರೈಸ್ ಮಾಡೋದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ನಿನ್ನೆ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಔಟ್ಪುಟ್ ಏನು ಹೇಳಿದ್ನಲ್ಲ, ಉತ್ತರ ಕೊಡಲ್ಲ ಅಂತಲ್ಲ ನಾನು. ಇದಕ್ಕೆ ಉತ್ತರ ಕೊಡಲ್ಲ. ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ಹೇಳಿದ್ನಲ್ಲ ಔಟ್ಪುಟ್ ಏನು ಅಂತ. ನಿನ್ನೆ ನಿಮ್ಗೆಲ್ಲ ಪ್ರಶ್ನೆಯವ್ರಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಔಟ್ಪುಟ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.